ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ನಾಗಾಲೋಟ ಬೀರಿದೆ. 5 ರಾಜ್ಯಗಳಲ್ಲಿ 3 ರಾಜ್ಯ ಗೆದ್ದು ಗೆಲುವಿನ ಕೇಕೆ ಹಾಕಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ 15 ವರ್ಷದ ನಂತರ ದೀದಿಗೆ ಸೋಲಿನ ಶಾಕ್ ಎದುರಾಗಿದ್ದು ತಮಿಳುನಾಡಲ್ಲಿ ದಳಪತಿಯ ದರ್ಬಾರ್ ಶುರುವಾಗಿದೆ. के संकल्प पर भरोसा, एक भारत श्रेष्ठ भारत की भावना पर। ಕೆಂಪು ಬಾವುಟಗಳ ತವರೂರು, ಕಾಮ್ರೇಡ್ಗಳ ಸಾಮ್ರಾಜ್ಯ, ಕಮ್ಯುನಿಸ್ಟ್ ಸಿದ್ಧಾಂತದ ಬೀಡು, ಕಾಲಕ್ರಮೇಣ ತೃಣಮೂಲ ಕಾಂಗ್ರೆಸ್ನ ದರ್ಬಾರ್. ಇದೀಗ ಮೊದಲ ಬಾರಿಗೆ ಕೇಸರಿ ಕಮಾಲ್. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ರಚನೆ ಆಗ್ತಿದೆ. ಕಮ್ಯುನಿಸ್ಟ್ ಪಕ್ಷಗಳ 34 ವರ್ಷ, ಟಿಎಂಸಿಯ 15 ವರ್ಷದ ನಂತರ ಬಿಜೆಪಿ ಅಧಿಕಾರಕ್ಕೆ ಏರುತ್ತಿದೆ. ಜನಸಂಘ ಸಂಸ್ಥಾಪಕ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ತವರು ರಾಜ್ಯದಲ್ಲಿ ಬಿಜೆಪಿ ಮೊದಲ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಿದೆ. जब वर्षों की साधना सिद्धि में बदलती है तो चेहरे पर जो खुशी होती है वो खुशी आज मैं देश भर के भाजपा के कार्यकर्ता के चेहरे पर देख रहा हूं. ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಏರಲು ಹಲವು ಅಂಶಗಳು ಪೂರಕವಾಗಿದ್ದವು. ಕೇಂದ್ರ ಚುನಾವಣಾ ಆಯೋಗದ ವಿಶೇಷ ಮತಪಟ್ಟಿ ಪರಿಷ್ಕರಣೆಯಿಂದಾಗಿ ಬಹುತೇಕ ನಕಲಿ ಮತದಾರರ ಹೆಸರು ಡಿಲೀಟ್ ಆಗಿವೆ. ಬಾಂಗ್ಲಾ ಅಕ್ರಮ ನುಸುಳುಕೋರರಿಗೆ ಕಾಲಮಿತಿಯಲ್ಲಿ ನಿರ್ಬಂಧ ಹಾಕುವ ಭರವಸೆಯೂ ಇದೆ. ಕುಟುಂಬದ ಯಜಮಾನಿಗೆ 3,000 ರೂಪಾಯಿ ಗ್ಯಾರಂಟಿ ಘೋಷಣೆ ಮತದಾರನನ್ನ ಸೆಳೆಯೋದರಲ್ಲಿ ಸಫಲವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಎಬ್ಬಿಸಿದ ಜಲ್ಮುರಿ ಖಾರ ರಾಜ್ಯಾದ್ಯಂತ ವರ್ಕೌಟ್ ಆಗಿದ್ದು ಮೋದಿ ಶಾ ಸ್ಟಾರ್ ಕ್ಯಾಂಪೇನ್ ಕೂಡ ಮತಗಳನ್ನು ಸೆಳೆದಿದೆ. ಜೊತೆಗೆ ಆರ್ಜಿಕರ್ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ, ಸಂದೇಶ್ ಖಾಲಿ ದೌರ್ಜನ್ಯ ಪ್ರಕರಣಗಳು ಮತದಾನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಅತಿ ಹೆಚ್ಚು ಮತದಾನ ಅಂದ್ರೆ 91.66% ಕೂಡ ಫಲಿತಾಂಶದ ಲೆಕ್ಕಾಚಾರಗಳನ್ನ ತಲೆಕೆಳಗಾಗಿಸಿದೆ. भारत के महान लोकतंत्र पर भरोसा, परफॉर्मेंस की पॉलिटिक्स पर भरोसा, स्थिरता के संकल्प पर भरोसा, एक भारत श्रेष्ठ भारत की भावना पर. ವಿಜಲ್ ಹೀರೋ ಈಗ ಚೆನ್ನೈ ಸೂಪರ್ ಕಿಂಗ್. ಪ್ರತಿ ಚುನಾವಣೆಯಲ್ಲೂ ಬದಲಾವಣೆ ಮಾಡುವುದು ದ್ರಾವಿಡ ನೆಲದ ನಿಯಮವೇ ಆಗಿಬಿಟ್ಟಿದೆ. ಅದು ಎಂಜಿಆರ್ ಕಾಲ ಆಗಬಹುದು, ಕರುಣಾನಿಧಿ ಅಥವಾ ಜಯಲಲಿತಾ ಕಾಲ ಆಗಿರಬಹುದು. ಅಂತೆಯೇ ಈ ಬಾರಿ ಕೂಡ ಬದಲಾವಣೆ ಬಯಸಿ ಮತ ಹಾಕಿದ್ದಾನೆ ತಮಿಳುನಾಡಿನ ಮತದಾರ. ಈ ಹಿಂದೆ ಅಧಿಕಾರ ನಡೆಸುತ್ತಿದ್ದ ದ್ರಾವಿಡ ಪಕ್ಷಗಳಿಗೆ ಕೊಟ್ಟರು ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ತಮಿಳುನಾಡಿನ ಜನ. ಸರ್ಕಾರ ರಚನೆಗೆ ಬಹುಮತ ಇಲ್ಲದಿದ್ದರೂ ಅತಿ ದೊಡ್ಡ ಪಕ್ಷವಾಗಿದೆ ಟಿವಿಕೆ. ಕಾಂಗ್ರೆಸ್ ಸೇರಿದಂತೆ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲ ಪಡೆದು ಸರ್ಕಾರ ರಚನೆ ಮಾಡುವ ತಯಾರಿ ನಡೆದಿದೆ. ವಿಜಯ್ ತಂದೆ ಚಂದ್ರಶೇಖರ್ ಕಾಂಗ್ರೆಸ್ ಅನ್ನ ಮೈತ್ರಿಗೆ ಆಹ್ವಾನಿಸಿದ್ದಾರೆ. ವೆರಿ ಪ್ರೌಡ್ ಅಂಡ್ ಹ್ಯಾಪಿ ಟೋಟಲ್ ಮೀ ಅಂಡ್ ಮೈ ವೈಫ್ ಬಿಕಾಸ್ ಮೈ ವಿಶಸ್ ಟು ಮೈ ಸನ್ because I'm seeing last 2 years is confidence level. Okay, his confidence level is fantastic, and faith. I'll come as Chief Minister of Tamil Nadu. ದೇವರ ನಾಡಿನಲ್ಲಿ ಕಾಂಗ್ರೆಸ್ಗೆ ಅಧಿಕಾರ. 10 ವರ್ಷಗಳ ನಂತರ ಕಾಂಗ್ರೆಸ್ಗೆ ಕೇರಳಂ. ದೇವರ ನಾಡು ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಭರ್ಜರಿ ಜಯ ಸಾಧಿಸಿದೆ. 10 ವರ್ಷಗಳ ಬಳಿಕ ಕೇರಳಂಗೆ ಮತ್ತೆ ಕಾಂಗ್ರೆಸ್ ಸಿಎಂ ಆಗ್ತಾರೆ. ದಕ್ಷಿಣದ ರಾಜ್ಯದಲ್ಲಿ ಕರ್ನಾಟಕ, ತೆಲಂಗಾಣ ಬಳಿಕ ಇದೀಗ ಕೇರಳಂನಲ್ಲಿ ಕಾಂಗ್ರೆಸ್ ಸಾಮ್ರಾಜ್ಯ. ಕೇರಳಂ ಕಾಂಗ್ರೆಸ್ನ ಗೆಲುವಿನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರ ಪಾತ್ರ ದೊಡ್ಡದಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಬಹುತೇಕ ನಾಯಕರು ಕ್ಯಾಂಪೇನ್ ಮಾಡಿದ್ದರು.
ಕೇರಳಂಗೆ ಯಾರು ಸಿಎಂ ಆಗ್ತಾರೆ ಎಂಬ ಕುತೂಹಲ ಸಹಜವಾಗೇ ಮೂಡಿದೆ. ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಸನ್ನಿ ಜೋಸೆಫ್, ಪ್ರತಿಪಕ್ಷ ನಾಯಕರಾಗಿದ್ದ ವಿಡಿ ಸತೀಶನ್, ಶಾಸಕ ರಮೇಶ್ ಚೆನ್ನಿತ್ತಾಲ, ಸಂಸದ ಕೆಸಿ ವೇಣುಗೋಪಾಲ್ ರೇಸ್ನಲ್ಲಿದ್ದಾರೆ. ಶೀಘ್ರವೇ ಹೈಕಮಾಂಡ್ ಹೊಸ ಸಿಎಂ ಬಗ್ಗೆ ನಿರ್ಧಾರ ಮಾಡಲಿದೆ. We are very grateful to the people of Kerala, and I dedicate this victory to the UDF leaders and thousands of UDF workers who worked hard. There was a huge anti-incumbency. At the same time, we discussed about a new era for the Kerala, future Kerala. We discussed. ಮತ್ತೊಂದು ಕಡೆ ಅಸ್ಸಾಂನಲ್ಲಿ ಬಿಜೆಪಿ ಅಧಿಕಾರಕ್ಕೇರಲಿದೆ. ಸತತ 3ನೇ ಬಾರಿ ಬಿಜೆಪಿ ಸರ್ಕಾರ ರಚನೆಯಾಗ್ತಿದ್ದು, ಸಿಎಂ ಹಿಮಂತ್ ಬಿಸ್ವಾ 2ನೇ ಬಾರಿ ಸಿಎಂ ಪಟ್ಟಕ್ಕೇರುವ ಸಾಧ್ಯತೆಗಳಿವೆ. ಹಾಗೆ ಪುದುಚೇರಿಯಲ್ಲೂ ಕೂಡ ಬಿಜೆಪಿಯದ್ದೇ ಅಧಿಕಾರ. ತಮಿಳುನಾಡಿನಲ್ಲಿ ಕಮಾಲ್ ಮಾಡಿದ ಟಿವಿಕೆ ವಿಜಯ್ ಪಕ್ಷದ ಪೈಪೋಟಿ ಮಧ್ಯೆಯೂ ಬಿಜೆಪಿ ಸ್ಪಷ್ಟ ಬಹುಮತದ ಮೂಲಕ ಅಧಿಕಾರಕ್ಕೇರುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿದೆ. ದಾವಣಗೆರೆ ಹಾಗೂ ಬಾಗಲಕೋಟೆ ಗೆಲ್ಲಬೇಕು ಅಂದ್ಕೊಂಡಿದ್ದ ಕಮಲ ನಾಯಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಅತ್ತ ಶೃಂಗೇರಿಯಲ್ಲಿ ಬಿಜೆಪಿಯ ಜೀವರಾಜ್ ಅಂಚೆ ಮತದ ಮೂಲಕ ಮತ್ತೊಮ್ಮೆ ಶಾಸಕರಾಗಿದ್ದಾರೆ. ಎಲ್ಲ ಮತದಾರರಿಗೆ ಧನ್ಯವಾದಗಳಾಗಿದೆ. ಅಪ್ಪಾಜಿಯವರ ಕ್ಷೇತ್ರ ಈ ಕಾಂಗ್ರೆಸ್ನ ಭದ್ರಕೋಟೆ ಇದೆ. ಜನ ಎಲ್ಲರೂ ಇವತ್ತಿನ ದಿನ ಆಶೀರ್ವಾದ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಪಂಚ ಗ್ಯಾರಂಟಿ ಯೋಜನೆ, ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ರೆ ಈಗ ಪೂರ್ಣ ಗೆಲುವಾಗಿದೆ. 3 ವರ್ಷಗಳ ಸತತ ಹೋರಾಟವನ್ನು ಮಾಡಿದ ನಂತರ ನನಗೆ ಮೊನ್ನೆ ಜಯ ಸಿಕ್ಕಿದೆ. ಪಂಚರಾಜ್ಯ ಚುನಾವಣೆಯಲ್ಲಿ ಮೋದಿ ಪಡೆ ಗೆಲುವಿನ ಸುನಾಮಿಯನ್ನೇ ಎಬ್ಬಿಸಿದೆ. 5 ರಾಜ್ಯಗಳ ಪೈಕಿ 3 ರಾಜ್ಯಗಳಲ್ಲಿ ಎದುರಾಳಿಗಳು ಧೂಳಿಪಟವಾಗಿ ಹೋಗಿದ್ದಾರೆ. ಕಾಂಗ್ರೆಸ್ ಅಂತೂ ಹೇಳ ಹೆಸರಿಲ್ಲದಂತಾಗಿದೆ. 4 ರಾಜ್ಯಗಳಲ್ಲಿ ಮಂಡಿಯೂರಿರೋ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮಾತ್ರ ಗೆಲುವಿನ ನಾಗಾಲೋಟ ಮುಂದುವರೆಸಿದೆ. ಗ್ಯಾರಂಟಿಗಳ ಮುಂದೆ ನಿಲ್ಲೋರಿಲ್ಲ ಅಂತ 2ಕ್ಕೆ 2 ಕ್ಷೇತ್ರಗಳನ್ನ ಕಬ್ಜಾ ಮಾಡಿಕೊಂಡಿದೆ. ದಾವಣಗೆರೆ, ಬಾಗಲಕೋಟೆಯ ಮಿನಿ ಸಮರದಲ್ಲಿ ಮತ್ತೆ ಕಾಂಗ್ರೆಸ್ ಗೆದ್ದು ಬೀಗಿದೆ. ಬೆಣ್ಣೆನಗರಿಯಲ್ಲಿ ಕಾಂಗ್ರೆಸ್ಗೆ ಜಯಭೇರಿ. ತಾತನ ಗದ್ದುಗೆಗೆ ಮೊಮ್ಮಗನ ಎಂಟ್ರಿ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ದಿನಾಂಕ ಘೋಷಣೆಯಾದ ದಿನದಿಂದಲೂ ಚುನಾವಣೆಯ ಬಿರುಗಾಳಿ ಎದ್ದಿತ್ತು. ತನ್ನ ಕ್ಷೇತ್ರಗಳನ್ನ ಉಳಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಹಠಕ್ಕೆ ಬಿದ್ದರೆ ಬಿಜೆಪಿಯವರು ಮಾತ್ರ ಕೈಪಡೆಯ ಕ್ಷೇತ್ರಗಳನ್ನ ಕಬಳಿಸೋದಕ್ಕೆ ರಣತಂತ್ರ ಶುರು ಮಾಡಿದ್ರು. ಇದರ ಮಧ್ಯೆ ಟಿಕೆಟ್ ಕಗ್ಗಂಟು ಅನ್ನೋದು ಕಾಂಗ್ರೆಸ್ಗೆ ಇನ್ನಿಲ್ಲದಂತೆ ಕಾಡಿತ್ತು. ದಾವಣಗೆರೆಯಲ್ಲಂತೂ ಕಾಂಗ್ರೆಸ್ ಗೆಲ್ಲೋದೇ ಅನುಮಾನ ಅನ್ನೋ ಟಾಕ್ ಸಹ ಶುರುವಾಗಿತ್ತು. ಆದರೆ ಅಂತೆಕಂತೆಗಳನ್ನೆಲ್ಲ ಮೆಟ್ಟಿ ನಿಂತ ಕಾಂಗ್ರೆಸ್ ದಾವಣಗೆರೆಯಲ್ಲಿ ಗೆಲುವಿನ ನಾಗಾಲೋಟ ಬೀರಿದೆ. ದಾವಣಗೆರೆಯಲ್ಲಿ ಟಿಕೆಟ್ ಅನೌನ್ಸ್ ಆದ ದಿನದಿಂದಲೂ ಮುಸ್ಲಿಂ ನಾಯಕರು ಮುನಿಸಿಕೊಂಡಿದ್ದಾರೆ ಅನ್ನೋ ಕೂಗೆದ್ದಿತ್ತು. ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಒಳಗೊಳಗೆ ಸಮರವೂ ಶುರುವಾಗಿತ್ತು. ಇದೇ ವಿಷಯವಾಗಿ ಹಲವರ ತಲೆದಂಡವೂ ಆಗಿತ್ತು. ಹೀಗಾಗಿ ಬಿಜೆಪಿ ನಾಯಕರು ಈ ಬಾರಿ ನಮ್ಮದೇ ಗೆಲುವು ಅನ್ನೋ ವಿಶ್ವಾಸದಲ್ಲಿದ್ರು. ಆದರೆ ಫಲಿತಾಂಶದಲ್ಲಿ ಆಗಿದ್ದೇ ಬೇರೆ. ಭರ್ಜರಿ ಗೆಲುವು ಸಿಗದೇ ಇದ್ರೂ ಕೂದಲೆಳೆ ಅಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಮಲ್ಲಿಕಾರ್ಜುನ್ ಗೆಲುವಿನ ನಗೆ ಬೀರಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಮಲ್ಲಿಕಾರ್ಜುನ್ 69,578 ಮತಗಳನ್ನು ಗಳಿಸಿದ್ರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಹೀಗಾಗಿ ಸಮರ್ಥ್ ಮಲ್ಲಿಕಾರ್ಜುನ್ 5,708 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ನಮ್ಮ ಅಜ್ಜರನ್ನ ದುಗಮನ್, ಆಮೇಲೆ ನಮ್ಮ ಸಿಎಂ, ನಮ್ಮ DCM ಸಾಹೇಬ್ರು ಎಲ್ಲರೂ, ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನ ಹೇಳಬೇಕಾಗಿದೆ. ಅಪ್ಪಾಜಿಯವರ ಕ್ಷೇತ್ರ ಈ ಕಾಂಗ್ರೆಸ್ನ ಭದ್ರಕೋಟೆ ಇದೆ. ಜನ ಎಲ್ಲರೂ ಇವತ್ತಿನ ದಿನ ಆಶೀರ್ವಾದ ಮಾಡಿದ್ದಾರೆ. ನಮ್ಮ KPCC, AICC ವರಿಷ್ಠರು ಬಂದು ಪ್ರಚಾರ ಮಾಡಿದ್ದಾರೆ. ಮತ್ತೆ ನಮ್ಮ ಎಲ್ಲ ಶಾಮನೂರು ಬಳಗ ಆಯ್ತು, ಕಾಂಗ್ರೆಸ್ ಪಕ್ಷದ ಹಿತೈಷಿಗಳು, ಕಾಂಗ್ರೆಸ್ ಪಕ್ಷದ ವರ್ಕರ್ಸ್ ಎಲ್ಲ ಮಾಡಿದ್ದಾರೆ. ಬಾಗಲಕೋಟೆ ಗೆದ್ದ ಉಮೇಶ್ ಮೇಟಿ.
ಬಾಗಲಕೋಟೆಯಲ್ಲೂ ಈ ಬಾರಿ ನೆಕ್ ಟು ನೆಕ್ ಫೈಟ್ ಎದುರಾಗಿತ್ತು. ಬಾಗಲಕೋಟೆಯನ್ನ ಭೇದಿಸಲೇಬೇಕು ಅಂತ ಬಿಜೆಪಿ ನಾಯಕರು ಪಣ ತೊಟ್ಟು ನಿಂತಿದ್ರು. ಹೀಗಾಗಿಯೇ ಯಡಿಯೂರಪ್ಪ ಆದಿಯಾಗಿ ಇಡೀ ಕಮಲ ನಾಯಕರೇ ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟಿದ್ರು. ಆದರೆ ಸತೀಶ್ ಜಾರಕಿಹೊಳಿ ರಣತಂತ್ರದ ಮುಂದೆ ಕಮಲ ನಾಯಕರು ಮಂಡಿಯೂರಿದ್ದಾರೆ. ಕಾಂಗ್ರೆಸ್ ಕ್ಷೇತ್ರದಲ್ಲಿ ಕಮಲ ಬಾವುಟ ಹಾರಿಸಬೇಕು ಅಂದ್ಕೊಂಡವರಿಗೆ ಮತದಾರರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಪ್ಪನ ಕ್ಷೇತ್ರದಲ್ಲಿ ಉಮೇಶ್ ಮೇಟಿ ಗೆದ್ದು ಬೀಗಿದ್ದಾರೆ. ಕಾಂಗ್ರೆಸ್ ಗೆಲುವಿನ ನಾಗಾಲೋಟ ಬೀರ್ತಿದ್ದಂತೆ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಭಾರೀ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಗೆಲುವು ನಮ್ಮದೇ ಅಂದ್ಕೊಂಡಿದ್ದ ಕಮಲ ನಾಯಕರಿಗೆ ಸೋಲಿನ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 98,919 ಮತಗಳನ್ನು ಗಳಿಸಿದ್ರೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ 76,587 ಮತ ಪಡೆದಿದ್ದಾರೆ. ಹೀಗಾಗಿ ಉಮೇಶ್ ಮೇಟಿ 22,332 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಮುಖ್ಯಮಂತ್ರಿಗಳ ಪಂಚ ಗ್ಯಾರಂಟಿ ಯೋಜನೆ, ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಆಮೇಲೆ ನಮ್ಮ ಹಿರಿಯರಾದಂಥ ತಪ್ಪೇಟ್ ಅವರು, ಸತೀಶ್ ಜಾರಕಿಹೊಳಿ ಅವರು, ತಿಮ್ಮಾಪುರ ಅವರು ಆದಿಯಾಗಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ರೆ ಹೀಗಾಗಿ ಅಭೂತಪೂರ್ವ ಗೆಲುವಾಗಿದೆ. ಅದಕ್ಕೆ ಹಣೆ ಮಾಡದ ನಮಸ್ಕರಿಸುತ್ತೇನೆ ಅಂತೇಳಿ ಎಲ್ಲ ಮತದಾರರಿಗೆ. ಶೃಂಗೇರಿಯಲ್ಲಿ ಜೀವರಾಜ್ ಕೈ ಹಿಡಿದ ಅಂಚೆ ಮತ. ಶೃಂಗೇರಿಯಲ್ಲಿ ಕಳೆದ 3 ವರ್ಷದಿಂದ ನಡೀತಿದ್ದ ಹಗ್ಗ ಜಗ್ಗಾಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಸೋಲು ಗೆಲುವಿನ ಜಟಾಪಟಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಗೆಲುವಿನ ನಗೆ ಬೀರಿದ್ದು, ಕಾಂಗ್ರೆಸ್ ಶಾಸಕರಾಗಿದ್ದ ರಾಜೇಗೌಡರ ಅಧಿಕಾರಕ್ಕೆ ತೆರೆ ಬಿದ್ದಿದೆ. ಅಂಚೆ ಮತಗಳ ಮರುಮತ ಎಣಿಕೆ ಮಾಡಬೇಕು ಅಂತ ಜೀವರಾಜ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈ ಸಂಬಂಧ ಹೈಕೋರ್ಟ್ ನ್ಯಾಯಮೂರ್ತಿಗಳು ಮರುಮತ ಎಣಿಕೆಗೆ ಸೂಚನೆ ನೀಡಿದ್ರು. ಈ ಸಂಬಂಧ ಮೊನ್ನೆಯಿಂದ ಶುರುವಾದ ಮರುಮತ ಎಣಿಕೆ ಜಟಾಪಟಿ 3 ದಿನ ಆದರೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರಲಿಲ್ಲ. ಸರ್ಪಗಾವಲಿನ ಮಧ್ಯೆ ಮರುಮತ ಎಣಿಕೆ ನಡೆದ್ರೂ ಗೆದ್ದವರು ಯಾರನ್ನೋದೇ ಅನೌನ್ಸ್ ಆಗಿರಲಿಲ್ಲ. ಹೀಗಾಗಿ ಕಮಲ ಪಡೆ ಸಿಡಿದೇಳ್ತಿದ್ದಂತೆ ರಾತ್ರೋರಾತ್ರಿ ಫಲಿತಾಂಶ ಘೋಷಣೆ ಮಾಡಿದ್ದಾರೆ. ಶೃಂಗೇರಿ ಶಾಸಕರಾಗಿ ಡಿಎನ್ ಜೀವರಾಜ್ 52 ಮತಗಳ ಅಂತರದಿಂದ ಗೆಲುವಿನ ನಗೆ ಬೀರಿದ್ದಾರೆ. 3 ವರ್ಷಗಳ ಸತತ ಹೋರಾಟವನ್ನು ಮಾಡಿದ ನಂತರ ನನಗೆ ಮೊನ್ನೆ ಜಯ ಸಿಕ್ಕಿದೆ. ನನಗೆ ನ್ಯಾಯ ಸಿಕ್ಕಿದೆ. ಅವರು ಮತ್ತೆ ಹೇಳ್ತಾ ಇದ್ದಾರೆ, ಈ ಇದರಲ್ಲಿ ಏನು ಎಫ್ಐಆರ್ ಮಾಡಿದ್ದಾರೆ ಅದು ಕಾನೂನು ಬಾಹಿರವಾಗಿದೆ, ಗೆಲುವಾಗಿದೆ, ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡೋಣ ಅಂತೇಳಿ ಅವ್ರ ಹತ್ರ ಕೇಳ್ತೇನೆ. ಕಮಲ ನಾಯಕ ಜೀವರಾಜ್ ಮತ್ತೆ ಅಧಿಕಾರದ ಗದ್ದೆಗೆ ಏರ್ತಿದ್ದಂತೆ ಟಿಡಿ ರಾಜೇಗೌಡ ಪಡೆ ಸಿಡಿದಿದೆ. 2023ರ ಚುನಾವಣೆ ವೇಳೆ ಟಿಡಿ ರಾಜೇಗೌಡ ಪರ ಚುನಾವಣಾ ಏಜೆಂಟ್ ಆಗಿದ್ದ ಸುಧೀರ್ ಕುಮಾರ್ ಮುರೊಳ್ಳಿ ಅಂದಿನ ಚುನಾವಣಾಧಿಕಾರಿ ವೇದಮೂರ್ತಿ, ಜಿಲ್ಲಾಧಿಕಾರಿ ರಮೇಶ್ ಹಾಗೂ ಡಿಎನ್ ಜೀವರಾಜ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಈ ಸಂಬಂಧ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಒಟ್ನಲ್ಲಿ ಒಂದೇ ದಿನ 3 ಕ್ಷೇತ್ರಗಳ ಫಲಿತಾಂಶ ಹೊರಬಿದ್ದಿದ್ದು, ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದ್ರೆ ಮರುಮತ ಎಣಿಕೆಯಲ್ಲಿ ಬಿಜೆಪಿ ಗೆಲುವಿನ ನಾಗಾಲೋಟ ಬೀರಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆ ಹೆಣ್ಮಗಳು ಒಬ್ಬಂಟಿಯಾಗಿ ಜೀವನ ನಡೆಸ್ತಾ ಇದ್ಲು. ಊರಲ್ಲಿದ್ದಾಗ ಓರ್ವನ ಜೊತೆ ಸಂಬಂಧ ಇಟ್ಕೊಂಡಿದ್ಲು. ಆದ್ರೆ ಇತ್ತೀಚೆಗೆ ಊರೇ ಬೇಡ ಅಂತ ಬೆಂಗಳೂರಲ್ಲಿ ನೆಲೆ ಕಂಡುಕೊಂಡಿದ್ಲು. ಆದ್ರೆ ಆಂಟಿಯ ಹುಚ್ಚಿಗೆ ಬಿದ್ದವ ಸಾವಿನ ಮನೆಗೆ ಬಂದ ಹೆಣ್ಮಗಳ ಹೆಣ ಉರುಳಿಸಿದ್ದಾನೆ. ಅಕ್ರಮ ಸಂಬಂಧವೇ ಹೀಗೆ. ಮೊದಲು ಚೆನ್ನಾಗಿರುತ್ತೆ. ಮಧುಮಂಚದ ಲೋಕದಲ್ಲಿ ತೇಲಾಡ್ತಿದ್ರೆ ಅದೇ ಸ್ವರ್ಗ. ಆದ್ರೆ ಈ ಸಂಬಂಧದಲ್ಲಿ ಸ್ವಲ್ಪ ಬಿರುಕು ಬಿಟ್ರು ಅಲ್ಲಿ ರಕ್ತಪಾತ ಗ್ಯಾರಂಟಿ. ಹಾಸನದ ಸಕಲೇಶಪುರ ಅತ್ತಿಹಳ್ಳಿ ಗ್ರಾಮದಲ್ಲಿ ಇಂಥದ್ದೇ ಘಟನೆ ನಡೆದು ಹೋಗಿದೆ. ಇನಿಯನ ಮೇಲಿನ ಆಸೆಯಿಂದ ಗಂಡನ ಪ್ರಾಣಕ್ಕೆ ಕುತ್ತು ತಂದಾಕೆ ಕಡೆಗೆ ಪ್ರೇಮಿಯಿಂದಲೇ ಬಲಿಯಾಗಿದ್ದಾಳೆ. ಲೈಂಗಿಕ ಕ್ರಿಯೆಗೆ ಒಪ್ಪದಿದ್ದಕ್ಕೆ ಗುಪ್ತಾಂಗದ ಮೇಲೆ ಹಲ್ಲೆ. ಮಹಿಳೆಯ ಕಳ್ಳ ಸಂಬಂಧ ಕೊಲೆಯಲ್ಲಿ ಅಂತ್ಯ. ಹೀಗೆ ಹೆಸರು ರಮ್ಯಾ. 17 ವರ್ಷದ ಹಿಂದೆ ಉಮೇಶ್ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ರು. ಮನೆಯವರ ವಿರೋಧ ಲೆಕ್ಕಿಸದೆ ಇಷ್ಟಪಟ್ಟವನನ್ನ ವರಿಸಿದ್ದ ರಮ್ಯಾಗೆ 2 ಮಕ್ಕಳು ಸಹ ಆಗಿದ್ರು. ಆದರೆ 2 ವರ್ಷಗಳ ಹಿಂದೆ ಪತಿ ಉಮೇಶ್ ಮೃತಪಟ್ಟಿದ್ರು. ಹೃದಯಾಘಾತದಿಂದಲೂ ಇನ್ಯಾವುದೋ ಕಾಯಿಲೆಯಿಂದ ಮೃತಪಟ್ಟಿರಬಹುದು ಅಂತ ಮನೆಯವರು ಸುಮ್ಮನಾಗಿದ್ರು. ಪತಿ ಇಲ್ಲದ ದುಃಖದ ಮಧ್ಯೆ ರಮ್ಯಾಗೆ ಅದೇ ಗ್ರಾಮದ ಚಂದ್ರೇಶ್ ಜೊತೆ ಗೆಳತನ ಶುರುವಾಗಿತ್ತು. ಗೆಳತನ ಕಾಮಕ್ಕೆ ತಿರುಗಿ ಇಬ್ಬರ ಆಟವು ಜೋರಾಗಿತ್ತು. ಆದರೆ ರಮ್ಯಾಗೆ ಅದೇನಾಯ್ತೋ ಏನೋ ಕಿದ್ದಕ್ಕಿದ್ದಂತೆ ಊರು ಬಿಟ್ಟು ಬೆಂಗಳೂರು ಸೇರ್ತಾಳೆ. ಹೌಸ್ ನರ್ಸ್ ಆಗಿ ಕೆಲಸಕ್ಕೆ ಸೇರಿ ಮಕ್ಕಳನ್ನ ಸಾಕ್ತಿದ್ರು. ಆದ್ರೆ ರಮ್ಯಾ ಯಾವಾಗ ಊರು ಬಿಟ್ಲು ಒಳಗೊಳಗೆ ಚಂದ್ರೇಶ್ ಖುದ್ದು ಹೋಗಿದ್ದ. ರಮ್ಯಾಗಾಗಿ ಪರಿತಪಿಸ್ತಿದ್ದ.
ಇದೇ ವೇಳೆ ರಮ್ಯಾ ಅತ್ತೆ ಕಾಳಮ್ಮ ಮೃತಪಟ್ಟ ಹಿನ್ನೆಲೆ ಅಂತ್ಯಕ್ರಿಯೆಗಾಗಿ ರಮ್ಯಾ ಊರಿಗೆ ಬಂದಿದ್ಲು. ಈ ವೇಳೆ ಕಾಮದ ತೃಷೆ ತೀರಿಸಿಕೊಳ್ಳಲು ಚಂದ್ರೇಶ್ ಕರೆದಿದ್ದಾನೆ. ಆದರೆ ಆಕೆ ಅದಕ್ಕೆ ಒಪ್ಪದಿದ್ದಾಗ ಕೋಪಗೊಂಡು ಗುಪ್ತಾಂಗದ ಮೇಲೆ ಕಾಲಿನಿಂದ ಒದ್ದಿದ್ದಾನೆ. ಗಂಭೀರ ಹಲ್ಲೆಯಿಂದ ಗಾಯಗೊಂಡ ರಮ್ಯಾ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಸದ್ಯ ಕೊಲೆ ಕೇಸ್ ದಾಖಲು ಮಾಡಿಕೊಂಡಿರೋ ಯಳಸೂರು ಪೊಲೀಸರು ಚಂದ್ರೇಶ್ನನ್ನ ಬಂಧಿಸಿದ್ದಾರೆ. ಅತ್ತೆಯವರು ಸಾವಿಗೆ ಅಂತ ಬಂದಿದ್ರು ನಮ್ಮ ಅಕ್ಕ ಬಂದು ನಮ್ಮನೇಲೇ ಇದ್ರು. ಅವರು ನಮ್ಮನೇಲೇ ವಾಸ ಮಾಡ್ತಾ ಇದ್ರು. ಅವರು 1:30-2 ಗಂಟೆ ಸಮಯ ಇವನು ಕರ್ಕೊಬಂದು ಅಲ್ಲಿಂದ ಕಲ್ಲು ಹೊಡೆದು ಎಳ್ಕೊಂಡು ನಮ್ಮ ಅಕ್ಕನಿಗೆ ದರ ಅಂತ ಹೇಳ್ದು ಕಲ್ಲು ಗುಡ್ಡೆ ಮೇಲೆ ಹಾಕೊಂಡು ತುಳಿದು, ನಾನು ಇಲ್ದಿದ್ದ ಟೈಮಲ್ಲಿ ಅವನು ಆ ಥರ ಮಾಡಿದಾನೆ ಕ್ರೂರವಾಗಿ. ನಿಜವಾಗ್ಲೂ ಅವನಿಗೆ ಜೀವದ ಶಿಕ್ಷೆ ಮಾತ್ರ ಕೊಡಿಸ್ಲೇಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ರಮ್ಯಾ ಪತಿ ಸಾವಿನಲ್ಲೂ ಅನುಮಾನ. ಪತ್ನಿ ಪ್ರಿಯಕರನೇ ಕೊಲೆ ಮಾಡಿದ್ರಂತೆ. ಹೌದು, ಇಂಥದ್ದೊಂದು ಮಾತು ಈಗ ಊರಿನ ತುಂಬಾ ಕೇಳಿ ಬರ್ತಿದೆ. ಗಂಡ ಉಮೇಶ್ ಬದುಕಿರೋವಾಗ್ಲೇ ರಮ್ಯಾ ಚಂದ್ರೇಶ್ನ ಜೊತೆ ಅಫೇರ್ ಇಟ್ಕೊಂಡಿದ್ಲಂತೆ. ಇಬ್ಬರ ಸಂಬಂಧಕ್ಕೆ ಗಂಡ ಅಡ್ಡಿಯಾಗ್ತಾನೆ ಎಂದು ರಮ್ಯಾ ಮಾತಿನಂತೆ ಚಂದ್ರೇಶ್ ಕೊಲೆ ಮಾಡಿದ್ನಂತೆ. ಖಾಕಿ ಬಂಧನದಲ್ಲಿರೋ ಆರೋಪಿ ಚಂದ್ರೇಶ್ ನಾವೇ ಕೊಲೆ ಮಾಡಿದ್ದು ಅಂತ ಹೇಳಿದ್ದಾನಂತೆ. ಇಷ್ಟೆಲ್ಲ ಆದ್ರೂ ರಮ್ಯಾ ಮೇಲೆ ಹಲ್ಲೆಯಾದ ದಿನ ಯಾರ ಹತ್ರಾನೂ ಆತನ ಕ್ರೌರ್ಯ ಹೇಳಿಕೊಂಡಿಲ್ಲ. ಮರುದಿನ ನರಳಾಡುವುದನ್ನ ನೋಡಿ ಮನೆಯವರು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಆಕೆಗಿನ್ನೂ ಬದುಕೋದಿಲ್ಲ ಅಂತ ಗೊತ್ತಾದಾಗ ನಡೆದ ಸತ್ಯವನ್ನೆಲ್ಲ ಹೇಳಿದ್ದಾಳೆ. ಗಂಡನ್ ಮೋಸ ಮಾಡಿ ಇನ್ನೊಬ್ಬನ ಹತ್ರ ಅಫೇರ್ ಇಟ್ಕೊಂಡು ಜೀವನ ಮಾಡ್ತಿದ್ಲು. ಅದಕ್ಕೆ ಸಾಯಕ ಕಾರಣ ಇವರಿಬ್ರೆಯ. ಇವನು ಹೇಳ್ಕೊಟ್ಟ ಅವನು ಪಾಯ್ಜನ್ ಹಾಕು, ನಾವಿಬ್ರು ಚೆನ್ನಾಗಿರೋಣ ಅಂತ. ಅವಳು ಹಾಕೊಟ್ಲು, ಇರೋದ ನಮಗೆ ಗೊತ್ತಾಗ್ಲಿಲ್ಲ, ಬಾಡಿನ ಸುಟ್ಟಾಕ್ತಿದ್ವಿ. ಒಟ್ನಲ್ಲಿ ಊರಿನ ಜನರು ಹೇಳುವಂತೆ ರಮ್ಯಾ ಪತಿ ಸಾವಿನ ಹಿಂದೆ ಯಾರಿದ್ದಾರೆ ಅನ್ನೋದು ತನಿಖೆಯಲ್ಲಿ ಬಯಲಾಗಬೇಕಿದೆ. ಇತ್ತ ಅಮ್ಮ ಇಲ್ಲದೆ ಮಕ್ಕಳು ತಬ್ಬಲಿಗಳಾಗಿದ್ದಾರೆ. ಕೃಷ್ಣ ಗಿಬ್ಬೀಡು, ನ್ಯೂಸ್ 18 ಹಾಸನ. ಆತ ಪೋಕ್ಸೋ ಕೇಸಲ್ಲಿ ಜೈಲಿಗೆ ಹೋಗಿ ಬಂದ್ರೂ ಬುದ್ಧಿ ಕಲ್ತಿರ್ಲಿಲ್ಲ. ನಿನ್ನನ್ನೇ ಮದುವೆ ಆಗೋದು ಅಂತ ಕೊಡಬಾರದ ಕಾಟ ಕೊಡ್ತಿದ್ದ. ನೋಡೋವರೆಗೂ ನೋಡಿದಂತ ಹೆಣ್ಣೆತ್ತವರು ಪಾಗಲ್ ಪ್ರೇಮಿಯ ಕತೆ ಮುಗಿಸಿದ್ದಾರೆ. ಯುವತಿ ಹಿಂದೆ ಬೆನ್ನು ಬಿದ್ದು ಕಿರಾತಕನ ಟಾರ್ಚರ್. ಮಗಳ ಬೆನ್ನು ಬಿದ್ದವನ ಕಥೆ ಫಿನಿಶ್. 4 ಅರೆಸ್ಟ್. ಈ ಫೋಟೋದಲ್ಲಿ ಕಾಣ್ತಿರೋ ಈತನ ಹೆಸರು ರಮೇಶ್ ಅಂತ. ಬಾಗಲಕೋಟೆ ಜಿಲ್ಲೆ ಮುಧೋಳ್ ನಿವಾಸಿ. ಈ ರಮೇಶ್ ದುಬೈನಲ್ಲಿ ಕೆಲಸ ಮಾಡಿಕೊಂಡಿದ್ದ. ರಮೇಶ್ ಮನೆಯಲ್ಲೇ ಆತನ ಸಂಬಂಧಿಯೇ ಆಗಿದ್ದ ಯುವತಿಯೊಬ್ಬಳು ಓದಿಕೊಂಡಿದ್ಲು. ದುಬೈನಿಂದ ವಾಪಸ್ ಬಂದ ರಮೇಶನಿಗೆ ಆಕೆಯ ಮೇಲೆ ಕಣ್ಣು ಬಿದ್ದಿತ್ತು. ಆಕೆ ಅಪ್ರಾಪ್ತಿಯಾಗಿದ್ರೂ ಸಹ ಆಕೆಯನ್ನ ಮದುವೆಯಾಗಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದ. ಆಕೆಯ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಂತೆ. 2020ರಲ್ಲಿ ಬಾಲಕಿಯ ತಂದೆ ಈರಯ್ಯ ನೀಡಿದ ದೂರಿನ ಮೇರೆಗೆ ಬಾಗಲಕೋಟೆ ಪೊಲೀಸರು ರಮೇಶನನ್ನ ಪೋಕ್ಸೋ ಕೇಸಿನಡಿ ಜೈಲಿಗೆ ಕಳುಹಿಸಿದ್ರು. ಜೈಲಿನಿಂದ ಬಂದ ಮೇಲಾದ್ರೂ ಸುಧಾರಿಸಿಕೊಳ್ತಾನೆ ಅಂದುಕೊಂಡಿದ್ದ ಕುಟುಂಬಕ್ಕೆ ರಮೇಶ್ ಮತ್ತೆ ಶಾಕ್ ಕೊಟ್ಟಿದ್ದ. ಇಷ್ಟೆಲ್ಲ ಆದ್ರೂ ಜೈಲಿನಿಂದ ಬಂದು ಸುಮ್ಮನೆ ಇರ್ತಾನ? ಚಾನ್ಸೇ ಇಲ್ಲ. ಮತ್ತೆ ಮಗಳ ಹಿಂದೆ ಬಿದ್ದು ಕಾಟ ಕೊಡೋಕೆ ಶುರು ಮಾಡಿದ್ನಂತೆ. ಇದರಿಂದ ರೋಸಿ ಹೋಗಿದ್ದ ಪೋಷಕರು ಕಿರಾತಕನಿಗೆ ಗೊತ್ತಾಗದಂತೆ ಮಗಳನ್ನ ಬೆಂಗಳೂರಿನ ಕಾಲೇಜಿಗೆ ಸೇರಿಸಿದ್ರು. ಆದ್ರೆ ಕಿರಾತಕ ರಮೇಶ್ ಹೇಗೋ ಯುವತಿಯನ್ನ ಹುಡುಕೊಂಡು ಬೆಂಗಳೂರಿಗೂ ಬಂದಿದ್ದ. ಅಲ್ಲಿ ರ್ಯಾಪಿಡೋ ಬೈಕ್ ಓಡಿಸಿಕೊಂಡು ಜೀವನ ಮಾಡ್ತಾ ಯುವತಿಗೆ ಮದುವೆಯಾಗುವಂತೆ ಪೀಡಿಸುತ್ತಿದ್ದ. ಈ ವಿಚಾರ ತಿಳಿದ ತಂದೆ ಈರಯ್ಯ 2024ರಲ್ಲಿ ರಮೇಶನ ವಿರುದ್ಧ ಮತ್ತೆ ಕಂಪ್ಲೇಂಟ್ ಕೊಟ್ರು. ಆಗಲೂ ಪೊಲೀಸರು ರಮೇಶನಿಗೆ ವಾರ್ನಿಂಗ್ ಮಾಡಿ ಕಳುಹಿಸಿದ್ರು. ಇಷ್ಟಾದ್ರೂ ಬದಲಾಗದ ಈ ರಮೇಶ್ ಯುವತಿಯನ್ನ ಮದುವೆ ಆಗ್ಲೇಬೇಕು ಅಂತ ಮತ್ತಷ್ಟು ಟಾರ್ಚರ್ ಕೊಡಲು ಶುರು ಮಾಡಿದ್ದಂತೆ. ಜೈಲಿನಿಂದ ಬಂದರೂ ಬದಲಾಗದ ರಮೇಶ್ ಕಿರಾತಕನನ್ನ ಮುಗಿಸಲು ಅಪ್ಪನಿಂದಲೇ ಸ್ಕೆಚ್. ರೊಚ್ಚಿಗೆದ್ದ ಯುವತಿಯ ತಂದೆ ಎಷ್ಟೇ ಬುದ್ಧಿ ಹೇಳಿದ್ರೂ ಸಹ ಪ್ರಯೋಜನವಾಗೋದಿಲ್ಲ. ಈತನನ್ನ ಮುಗಿಸಲೇಬೇಕು ಅಂತ ಸಂಬಂಧಿಕರ ಜೊತೆ ಸೇರಿ ಕೊಲೆಗೆ ಸ್ಕೆಚ್ ಹಾಕಿದ್ರು. ಏಪ್ರಿಲ್ 27ರ ರಾತ್ರಿ ರಮೇಶನನ್ನು ಮಾತನಾಡಿಸಲು ಬಂದ ಈರಯ್ಯ ಅಂಡ್ ಗ್ಯಾಂಗ್ ಆತನಿಗೆ ಕಂಠಪೂರ್ತಿ ಎಣ್ಣೆ ಕುಡಿಸಿದ್ದಾರೆ. ನಶೆಗೇರ್ತಿದ್ದಂತೆ ಹಗ್ಗದಿಂದ ಕುತ್ತಿಗೆ ಬಿಗಿದು ಕೊಲೆ ಮಾಡಿ ಶವವನ್ನ ಅಲ್ಲಾಳ ತಂತ್ರದ ರಾಜಕಾಲುವೆಗೆ ಎಸೆದು ಪರಾರಿಯಾಗಿದ್ರು. ಏಪ್ರಿಲ್ 28ರಂದು ರಾಜಕಾಲುವೆಯಲ್ಲಿ ಶವ ನೋಡಿ ಪೊಲೀಸರಿಗೆ ಮಾಹಿತಿ ನೀಡುತ್ತಾರೆ. ಅಲಾಲ್ ಸಂದ್ರ ಹತ್ರ ಒಂದು ರಾಜಕಾಲುವೆ ಹೋಗ್ತದೆ. ರಾಜಕಾಲುವೆನಲ್ಲಿ ಈ ಮೃತದೇಹ ಬಿದ್ದಿರುತ್ತೆ.
ಇನಿಷಿಯಲಿ ಅನುಮಾನಾಸ್ಪದ ಸಾವು ಅಂತಂದು ಒಂದು ಪ್ರಕರಣ ದಾಖಲಾಗಿ ಅದಾದ ನಂತರ ತನಿಖೆ ಮಾಡಿದ ಮೇಲೆ ನಮಗೆ ಗೊತ್ತಾಗುತ್ತೆ ಅದು ಕೊಲೆ ಆಗಿದೆ ಅಂತಂದು. ಮೃತ ವ್ಯಕ್ತಿಯ ಹೆಸರು ರಮೇಶ್ ಅಂತಂದು, ಸುಮಾರು 36 ವಯಸ್ಸು ಈತನಿಗೆ. ಮೂಲತಃ ಇವನು ಬಾಗಲಕೋಟೆ ಜಿಲ್ಲೆಯವನಾಗಿರ್ತಾನೆ. ಇಲ್ಲಿಗೆ ಬೆಂಗಳೂರಿಗೆ ಒಂದು 15-20 ದಿನಗಳ ಮುಂಚೆ ಬಂದಿರ್ತಾನೆ. ಈ ಪ್ರೈವೇಟ್ ರ್ಯಾಪಿಡೋ ಮತ್ತು ಈ ಸ್ವಿಗ್ಗಿ ಝೊಮ್ಯಾಟೋದಲ್ಲೆಲ್ಲ ಕೆಲಸ ಮಾಡಿಕೊಂಡು ಇರಬಹುದು ಅಂತಂದು ಒಂದು 15-20 ಡೇಸ್ ಕೆಳಗಡೆ ಬಂದಿರ್ತಾನೆ. ಅನುಮಾನಾಸ್ಪದ ಸಾವು ಎಂದು ಪ್ರಕರಣ ದಾಖಲಿಸಿದ್ದ ಯಲಹಂಕ ಪೊಲೀಸರು ತನಿಖೆ ಚುರುಕುಗೊಳಿಸಿದಾಗ ಅಸಲಿ ಕಹಾನಿ ಬಯಲಾಯಿತು. ತಂದೆಗೆ ಮಗಳನ್ನ ಕಾಪಾಡಿಕೊಳ್ಳಲು ಈ ಕೃತ್ಯ ಎಸಗಿರೋದು ಗೊತ್ತಾಗಿತ್ತು. ಹೀಗಾಗಿ ರಮೇಶನ ಕಥೆ ಮುಗಿಸಿದ್ದ ಯುವತಿ ತಂದೆ ಈರಯ್ಯ, ಕೊಲೆಗೆ ಸಾಥ್ ಕೊಟ್ಟ ಚಿನ್ನಯ್ಯ, ವಿನಾಯಕ್, ಚೇತನ್ ಎಂಬುವವರನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಊಟಕ್ಕೆ ಹೋಗೋಣ ಅಂತಂದ್ಬಿಟ್ಟು ಅವ್ರದ್ದೇ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹತ್ರ ಇಳಿದು ಅಲ್ಲಿ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡಿ, ಸೊ ಅದನ್ನು ತೊಗೊಂಡು ಬಂದ್ಬಿಟ್ಟು ಅವನ ಕುತ್ತಿಗೆಗೆ ಹಿಡಿದು ಜರಿದು ಮತ್ತು ಅವನು ಯಾವಾಗ ಸತ್ತು ಹೋಗ್ತಾನೆ ಅವನನ್ನು ಒಬ್ಬ ಡ್ರೈನಲ್ಲಿ ಇಳಿದುಬಿಟ್ಟು ಆ ಶವವನ್ನು ಡ್ರೈನಲ್ಲಿ ರಾಜಕಾಲುವೆ ಏನಿದೆ ಅದರಲ್ಲಿ ಇಟ್ಟುಬಿಟ್ಟು ಅಲ್ಲಿಂದ ಹೋಗ್ತಾನೆ. 38 ವರ್ಷ ವಯಸ್ಸಾಯ್ತು ಅಂತ ಹಠಕ್ಕೆ ಬಿದ್ದು ಅಪ್ರಾಪ್ತೆಗೆ ಕೊಡಬಾರದ ಕಾಟ ಕೊಟ್ಟು ಬೀದಿ ಹಣವಾಗಿದ್ದಾನೆ. ಮಗಳ ಭವಿಷ್ಯಕ್ಕಾಗಿ ತುಡುಕಿನ ನಿರ್ಧಾರ ಮಾಡಿದ ಅಪ್ಪ ಕೋಪದ ಕೈಗೆ ಬುದ್ಧಿ ಕೊಟ್ಟು ಕೊಲೆ ಮಾಡಿ ಈಗ ಜೈಲು ಸೇರಿದ್ದಾನೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ಮತ್ತೆ ನಿರಾಸೆಯಾಗಿದೆ. ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ 1 ವಾರದೊಳಗೆ ವರದಿ ನೀಡಲು ಸೂಚನೆ ನೀಡಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ ಒಂದೊಂದು ದಿನವೂ ಜೈಲಿನಲ್ಲಿ ನರಕ ನೋಡುತ್ತಿದ್ದಾರೆ. ಯಾವಾಗ ಜೈಲಿನಿಂದ ಹೊರಬರ್ತೇನೋ ಅಂತ ಕತ್ತಲ ಕೋಣೆಯಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಕುಂತ್ರೂ ನೆಮ್ಮದಿಯಿಲ್ಲ, ಮಲಗಿದ್ರೂ ನಿದ್ದೆ ಬರ್ತಿಲ್ಲ. ಮಾಡಿದ ಪಾಪ ಕಣ್ಮುಂದೆಯೇ ಬರ್ತಿದೆ. 8.5 ತಿಂಗಳಿಂದ ಜೈಲಿನಲ್ಲಿರುವ ದರ್ಶನ್ ಈಗ ಹೊರಬರಲು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆಯೂ ಆಗಿದೆ. ಜಾಮೀನು ನಿರೀಕ್ಷೆಯಲ್ಲಿದ್ದ ನಟ ದರ್ಶನ್ಗೆ ನಿರಾಸೆ. ಸರ್ಕಾರ ಸೆಷನ್ಸ್ ಕೋರ್ಟ್ಗೆ ಸುಪ್ರೀಂ ನೋಟಿಸ್. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ. ಈ ವೇಳೆ ದರ್ಶನ್ ಪರ ಹಿರಿಯ ವಕೀಲ ಮುಕುಲ್ ರೋಹಟಗಿ ವಾದ ಮಂಡನೆ ಮಾಡಿದ್ರು. ದರ್ಶನ್ 1 ವರ್ಷದಿಂದ ಜೈಲಿನಲ್ಲಿದ್ದಾರೆ. ದರ್ಶನ್ಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಕೊಡಬೇಡಿ ಅಂತ ನೀವು ಹೇಳಿದ್ದೀರಿ. ಆದರೆ ಜೈಲಾಧಿಕಾರಿಗಳು ಮೂಲಭೂತ ಸೌಲಭ್ಯ ನೀಡುತ್ತಿಲ್ಲ. ಸಾಮಾನ್ಯ ಆರೋಪಿಗೆ ದೊರಕುವ ಸೌಲಭ್ಯವೂ ಸಿಗುತ್ತಿಲ್ಲ. ದರ್ಶನ್ನನ್ನ ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಲಾಗಿದೆ. ಅಲ್ಲಿ ಬೆಳಕು ಇಲ್ಲ, ಊಟವನ್ನೂ ತರಿಸಿಕೊಳ್ಳಲಾಗುತ್ತಿಲ್ಲ. ಈ ಬಗ್ಗೆ ವಿಚಾರಣಾ ಕೋರ್ಟ್ಗೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ವಿಚಾರಣಾ ಕೋರ್ಟ್ ನಿಮ್ಮ ಆದೇಶದಿಂದ ಏನೂ ಕೊಡ್ತಿಲ್ಲ. ದರ್ಶನ್ ಪರ ವಾದ ಆಲಿಸಿದ ನ್ಯಾಯಮೂರ್ತಿ ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ವಿಜಯ್ ಬಿಷ್ಣೋಯ್ ಜೈಲಿನಲ್ಲಿ ದರ್ಶನ್ಗೆ ಮೂಲಸೌಕರ್ಯ ಒದಗಿಸಲಾಗಿದೆಯೇ ಇಲ್ಲವೇ ಅನ್ನೋದರ ಬಗ್ಗೆ 1 ವಾರದಲ್ಲಿ ವರದಿ ಸಲ್ಲಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ. ಇಲ್ಲಿಯವರೆಗೂ ಎಷ್ಟು ಸಾಕ್ಷಿಗಳ ವಿಚಾರಣೆ ನಡೆದಿದೆ, ಎಷ್ಟು ಸಾಕ್ಷಿಗಳ ವಿಚಾರಣೆ ಬಾಕಿ ಇದೆ, ಈ ಬಗ್ಗೆ ವಿವರ ನೀಡಿ. ಸಾಕ್ಷ್ಯ ವಿಚಾರಣೆ ಮುಗಿಯಲು ಎಷ್ಟು ಸಮಯ ಬೇಕು, ದರ್ಶನ್ಗೆ ಮೂಲಸೌಕರ್ಯ ಒದಗಿಸಲಾಗಿದೆಯೇ ಇಲ್ಲವೇ, ಈ ಬಗ್ಗೆ 1 ವಾರದಲ್ಲಿ ವರದಿ ನೀಡಿ. ಹೀಗೆ ರಾಜ್ಯ ಸರ್ಕಾರ ಹಾಗೂ ವಿಚಾರಣಾ ಕೋರ್ಟ್ಗೆ ಆದೇಶ ನೀಡುತ್ತಾ ಮುಂದಿನ ವಿಚಾರಣೆಯನ್ನ ಮುಂದಿನ ವಾರಕ್ಕೆ ಮುಂದೂಡಿಕೆ ಮಾಡಿದೆ. ಇತ್ತ ದರ್ಶನ್ಗೆ ಜಾಮೀನು ಸಿಗೋದು ಈಗ ಸರ್ಕಾರದ ವರದಿ ಮೇಲೆ ನಿಂತಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.